ಆತ್ಮೀಯರೇ, ಇಂದಿನ ತರಗತಿ ತಮಗೆಲ್ಲ ಸ್ವಾಗತ. ನಾನಿಂದು ನಿಮ್ಮೊಡನೆ ಹಂಚಿಕೊಳ್ಳಲು ತಂದಿರುವಂತಹ ಸಂಗ್ರಹಿತ ವಿಷಯವಸ್ತು ಭಾರತದ ಸಂವಿಧಾನ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ, ಇಲಾಖಾ ಎಲ್ಲ ಪರೀಕ್ಷೆಗಳಿಗೆ ಈ ವಿಷಯದಿಂದ ಅನೇಕ ತರಹದ ಪ್ರಶ್ನೆಗಳು ಮತ್ತು ಉತ್ತರಗಳು ಬಂದು ಹೋಗಿವೆ. ನನ್ನ ಕಡೆ ಸೇವ್ ಮಾಡಿ ಇಟ್ಕೊಳ್ಳಿ, ಅನುಕೂಲ ಆಗ್ತದೆ. ಸಂಸತ್ತಿನ 2 ಅಧಿವೇಶನಗಳ ನಡುವಿನ ಅಂತರ ಎಷ್ಟು ತಿಂಗಳು ಆಗಿರಬಾರ್ದು? ಕನಿಷ್ಠ 6 ತಿಂಗಳು. ಅಂತಾರಾಜ್ಯ ಮಂಡಳಿಯ ರಚನೆಗೆ ಅವಕಾಶ ಕಲ್ಪಿಸುವ ಸಂವಿಧಾನ ವಿಧಿ ಯಾವುದು? 263. ಅಂತಾರಾಜ್ಯ ಜಲ ವಿವಾದ ಕುರಿತು ತಿಳಿಸುವ ಸಂವಿಧಾನ ವಿಧಿ ಯಾವುದು? 262. ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಅಂದರೆ PIL, ಪಬ್ಲಿಕ್ ಇಂಟ್ರೆಸ್ಟಿಂಗ್ ಲಿಟಿಗೇಷನ್, ಯಾವ ಸಮಯದಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಯಾರಾಗಿದ್ದರು ಅಂದರೆ ಜಿನ್ನಾರಿಗೆ PN ಭಗವತಿ ಅವರ ಹೆಸರು. ಪ್ರಧಾನಮಂತ್ರಿಯವರ ಅಧಿಕಾರಾವಧಿ ಎಷ್ಟಿರ್ತದೆ? ಲೋಕಸಭೆಯಲ್ಲಿ ಬಹುಮತ ಇರುವವರೆಗೆ ಅಥವಾ ಬಹುಮತ ಹೊಂದಿರುವವರೆಗೆ. ಮೂಲಭೂತ ಹಕ್ಕುಗಳನ್ನು ಸಂವಿಧಾನದ ಮೂಲಭೂತ ಸ್ವರೂಪಕ್ಕೆ ಧಕ್ಕೆಯಾಗದಂತೆ ತಿದ್ದುಪಡಿ ಮಾಡಬಹುದು ಎಂದು ಸುಪ್ರೀಂ ಕೋರ್ಟ್ ಯಾವ ತೀರ್ಪನ್ನು ತಿಳಿಸಿದೆ? ಕೇಶವಾನಂದ ಭಾರತಿ 1973. ಭಾರತ ಸಂವಿಧಾನದಲ್ಲಿ ಅನ್ವಯ ಬಾಲಕಾರ್ಮಿಕರು ಅಂದರೆ ಯಾರು? 14 ವರ್ಷದ ಒಳಗಿನ ಮಕ್ಕಳಿಗೆ ಅನ್ವಯ ಬಾಲಕಾರ್ಮಿಕರು ಎಂದು ಕರಿತೇವೆ. ಭಾರತದ ಮೊಟ್ಟ ಮೊದಲ ಉಪ ಪ್ರಧಾನಮಂತ್ರಿ ಯಾರಾಗಿದ್ದರು? ಸರ್ದಾರ್ ವಲ್ಲಭಭಾಯಿ ಪಟೇಲ್. ಭಾರತ ಮೊಟ್ಟ ಮೊದಲ ಬಾರಿಗೆ ಸ್ಥಳೀಯ ಸರ್ಕಾರಗಳನ್ನು ಪರಿಚಯಿಸಿದವರು ಯಾರು? ಲಾರ್ಡ್ ರಿಪ್ಪನ್. ಇದನ್ನು ನಾವು ಸ್ಥಳೀಯ ಸರ್ಕಾರಗಳ ಪಿತಾಮಹ ಎಂದು ಕರೆಯುತ್ತೇವೆ. ಭಾರತದ ಅತ್ಯುನ್ನತ ಕಾನೂನಾಧಿಕಾರಿ ಯಾರು? ಅಟಾರ್ನಿ ಜನರಲ್ ಆಗಿರುತ್ತಾರೆ. ಒಂದು ಬಾರಿಯೂ ಕೂಡ ಲೋಕಸಭೆ ಅಧಿವೇಶನದಲ್ಲಿ ಭಾಗವಹಿಸಿದ ಏಕೈಕ ಪ್ರಧಾನಿ ಚೌಧರಿ ಚರಣ್ ಸಿಂಗ್. ಅವಿರೋಧವಾಗಿ ಆಯ್ಕೆಯಾದ ಏಕೈಕ ರಾಷ್ಟ್ರಪತಿ ಯಾರು? ನೀಲಂ ಸಂಜೀವ ರೆಡ್ಡಿ. ಪ್ರಸ್ತುತ ಕರ್ನಾಟಕ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾದ ಸದಸ್ಯರ ಸಂಖ್ಯೆ ಎಷ್ಟು? 12. ವಿಧಾನ ಪರಿಷತ್ತಿನ ಗರಿಷ್ಠ ಸದಸ್ಯರ ಸಂಖ್ಯೆ ಎಷ್ಟು ಇರಬೇಕು? ಆ ರಾಜ್ಯದ ವಿಧಾನಸಭೆಯ 3/1 ಸದಸ್ಯರನ್ನು ಮೀರುವಂತಿಲ್ಲ. ಕನಿಷ್ಠ ಅಂದರೆ 40. ಅಂಡಮಾನ್ ಮತ್ತು ನಿಕೋಬಾರ್ ಕೇಂದ್ರಾಡಳಿತ ಪ್ರದೇಶವು ಯಾವ ಹೈಕೋರ್ಟ್ನ ವ್ಯಾಪ್ತಿಗೆ ಒಳಪಡುತ್ತದೆ? ಕಲ್ಕತ್ತಾ ಹೈಕೋರ್ಟ್ನ ವ್ಯಾಪ್ತಿಗೆ ಒಳಪಡುತ್ತದೆ. ಭಾರತದಲ್ಲಿ ಪ್ರಸ್ತುತ ಹೈಕೋರ್ಟ್ಗಳ ಸಂಖ್ಯೆ ಎಷ್ಟು ಇವೆ? 25. ಸಂಸತ್ತು ಅಂದರೆ ಲೋಕಸಭಾ ರಾಜ್ಯಸಭಾ ಅಧಿವೇಶನದಲ್ಲಿ ಇಲ್ಲದೇ ಇರುವ ಸಂದರ್ಭದಲ್ಲಿ ರಾಷ್ಟ್ರಪತಿ ಹೊರಡಿಸಿದ ಸುಗ್ರೀವಾಜ್ಞೆ ಗರಿಷ್ಠ ಅವಧಿ ಎಷ್ಟು ತಿಂಗಳು? 6 ತಿಂಗಳು. ಸ್ವತಂತ್ರ ಭಾರತದ ಮೊಟ್ಟ ಮೊದಲ ಸಾರ್ವತ್ರಿಕ ಲೋಕಸಭಾ ಚುನಾವಣೆ ನಡೆದ ವರ್ಷ 1951. ಸಂಸತ್ತಿನ ಸದಸ್ಯ ಅಲ್ಲದೇ ಇದ್ದರೂ ಕೂಡ ಸದನದ ಅಧಿವೇಶನಗಳಲ್ಲಿ ಭಾಗವಹಿಸಿದ ಅಧಿಕಾರವಿರುವುದು ಯಾರಿಗೆ? ಅಟಾರ್ನಿ ಜನರಲ್ ಅವರಿಗೆ. ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ PAC ಅಧ್ಯಕ್ಷರು ಯಾರಾಗಿರುತ್ತಾರೆ? ವಿರೋಧ ಪಕ್ಷದ ನಾಯಕ ಅಥವಾ ವಿರೋಧ ಪಕ್ಷದ ಸದಸ್ಯನಾಗಿರಬೇಕು. ಬಲವಂತರಾಯ್ ಮೆಹ್ತಾ ಸಮಿತಿಯು ಎಷ್ಟು ಹಂತದ ಪಂಚಾಯಿತಿಗಳಿಗೆ ಶಿಫಾರಸು ಮಾಡಿದೆ? ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್. ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಹಾಗೂ ಇತರ ನ್ಯಾಯಾಧೀಶರನ್ನು ನೇಮಕ ಮಾಡುವವರು ಯಾರು? ರಾಷ್ಟ್ರಪತಿ. ರಾಜ್ಯದಲ್ಲಿ ವಿಧಾನ ಪರಿಷತ್ತನ್ನು ಸೃಷ್ಟಿಸುವ ಮತ್ತು ರದ್ದುಪಡಿಸುವ ಅಧಿಕಾರ ಇರುವುದು ಯಾರಿಗೆ?
ಸಂಸತ್ತಿಗೆ. ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸುವರು ಯಾರು? ಹೈಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ. ರಾಜ್ಯ ವಿಧಾನಸಭೆಯ ಸದಸ್ಯರ ಕನಿಷ್ಠ ಸಂಖ್ಯೆ ಎಷ್ಟು? 60. ಶಿಕ್ಷಣ, ಅರಣ್ಯ, ವನ್ಯಜೀವಿಗಳ ಸಂರಕ್ಷಣೆ ಯಾವ ಪಟ್ಟಿಯಲ್ಲಿ ಬರುತ್ತವೆ? ಸಮವರ್ತಿ ಪಟ್ಟಿ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಮುಂದುವರಿಸಲು ಸಂಸತ್ತಿನ ಒಪ್ಪಿಗೆಯನ್ನು ಎಷ್ಟು ಸಮಯಕ್ಕೊಮ್ಮೆ ಕಡ್ಡಾಯವಾಗಿ ಪಡೆಯಲೇಬೇಕು? 6 ತಿಂಗಳಿಗೆ ಒಮ್ಮೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಗರಿಷ್ಠ ಅವಧಿಯವರೆಗೆ ವಿಸ್ತರಿಸಬಹುದು, ಅಂದರೆ ಅನಿರ್ದಿಷ್ಟ ಅವಧಿ. ರಾಜ್ಯ ತುರ್ತು ಪರಿಸ್ಥಿತಿ ಅಥವಾ ರಾಷ್ಟ್ರಪತಿಯವರ ಆಳ್ವಿಕೆಯ ಗರಿಷ್ಠ ಅವಧಿ 3 ವರ್ಷಗಳು ಆಗಿರುತ್ತವೆ. ಮೂಲಭೂತ ಹಕ್ಕುಗಳ ಸಹಿತ ಸಂವಿಧಾನದ ಯಾವ ಭಾಗವನ್ನು ಬೇಕಾದರೂ ತಿದ್ದುಪಡಿ ಮಾಡಲು ಸಂಸತ್ತಿಗೆ ಅಧಿಕಾರ ನೀಡಿದ ತಿದ್ದುಪಡಿ ಯಾವುದು? 24ನೇ ತಿದ್ದುಪಡಿ. ಸಂವಿಧಾನದ 92ನೇ ತಿದ್ದುಪಡಿ ಅನ್ವಯ ಭಾರತದ 8ನೇ ಅನುಸೂಚಿಗೆ ಸೇರಿಸಲಾದ ಭಾಷೆಗಳು ಯಾವುವು? ಬೋಡೋ, ಡೋಗ್ರಿ, ಮೈಥಿಲಿ, ಸಂತಾಲಿ. ರಾಜಧನ ಪದ್ಧತಿ ಕುರಿತು ತಿಳಿಸುವ ಸಂವಿಧಾನ ತಿದ್ದುಪಡಿ ಯಾವುದು? 26ನೇ ತಿದ್ದುಪಡಿ. ಪಕ್ಷಾಂತರ ನಿಷೇಧ ಕಾಯ್ದೆಯು ಅನ್ವಯ ಪಕ್ಷಾಂತರ ಮಾಡಿದ ಸದಸ್ಯನ ಅರ್ಹತೆಯನ್ನು ನಿರ್ಧರಿಸುವ ಅಂತಿಮ ಅಧಿಕಾರ ಇವರದು, ಲೋಕಸಭೆಯ ಸ್ಪೀಕರ್. ಜಂಟಿ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸುವರು ಯಾರು? ಲೋಕಸಭಾ ಸ್ಪೀಕರ್. ಭಾರತ ಸಂವಿಧಾನದ ಅನ್ವಯ ಸದನದ ಸದಸ್ಯರಲ್ಲದವರು ಅಧ್ಯಕ್ಷತೆ ವಹಿಸುವ ಸದನ ಯಾವುದು? ರಾಜ್ಯಸಭೆ. ರಾಜ್ಯಸಭೆಯಲ್ಲಿ ರಾಜ್ಯಗಳಿಗೆ ಸದಸ್ಯರ ಪ್ರಾತಿನಿಧ್ಯವನ್ನು ಯಾವ ಆಧಾರದ ಮೇಲೆ ನೀಡಲಾಗಿದೆ? ರಾಜ್ಯದ ಜನಸಂಖ್ಯೆ ಆಧಾರದ ಮೇಲೆ ನೀಡಲಾಗಿದೆ. ಧನ್ಯವಾದಗಳು. ಒಂದು ಕಡೆ ಸೇವ್ ಮಾಡಿಟ್ಕೊಳ್ಳಿ, ಭವಿಷ್ಯದ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾದ ಮಾಹಿತಿ. ಎಲ್ಲರಿಗೂ ವಂದನೆಗಳು. ಜೈ ಜಯ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.